ಜಸ್ಟ್ ಹೋಲ್ಡ್ ಅರವಿಂದ್, ನಿಮ್ಮನ್ನ ಮತ್ತೆ ಮಾತಾಡ್ತೀನಿ. ಬೌರಿಂಗ್ ಆಸ್ಪತ್ರೆಯ ಶವಾಗಾರದಿಂದ ತೆರಳಿದ್ದಾರೆ ಸಿಜೆ ರಾಯ್ ಅವರ ಕುಟುಂಬದವರು. ದುಬೈಯಿಂದ ಬಂದಿದ್ರು. ತಂದೆಯ ಮೃತದೇಹವನ್ನ ನೋಡಿ ರಿಯಾ ರಾಯ್ ಕಣ್ಣೀರಿಟ್ಟಿದ್ದಾರೆ. ಬೌರಿಂಗ್ ಆಸ್ಪತ್ರೆಯ ಸಿಜೆ ರಾಯ್ ಅವರ ಮರಣೋತ್ತರ ಪರೀಕ್ಷೆಗೆ ಬೇಕಾದಂತ ಸಿದ್ಧತೆಗಳನ್ನ ಮಾಡಿಕೊಳ್ತಿದ್ದಾರೆ. 10 ಗಂಟೆಗೆ ಮರಣೋತ್ತರ ಪರೀಕ್ಷೆಯನ್ನ ಮಾಡ್ತಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ತಂದೆಯನ್ನ ನೋಡಿ ಕಣ್ಣೀರಿಡುತ್ತಲೇ ಸಿಜೆ ರಾಯ್ ಅವರ ಪುತ್ರಿ ರಿಯಾ ರಾಯ್ ಬೌರಿಂಗ್ ಆಸ್ಪತ್ರೆಯಿಂದ ತೆರಳಿದ್ದಾರೆ. ಅವರ ಮಗ ರೋಹಿತ್ ರಾಯ್ ಕೂಡ ಬೌರಿಂಗ್ ಆಸ್ಪತ್ರೆಗೆ ಬಂದಿದ್ರು. ಮೃತದೇಹವನ್ನ ನೋಡ್ತಾ ಕಣ್ಣೀರಿಡುತ್ತಲೇ ಅವರೆಲ್ಲರೂ ಕೂಡ ಬೌರಿಂಗ್ ಆಸ್ಪತ್ರೆಯಿಂದ ನಿರ್ಗಮಿಸಿದ್ದಾರೆ ಎನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಬೌರಿಂಗ್ ಆಸ್ಪತ್ರೆಯ ಶವಾಗಾರದಲ್ಲಿ ಸಿಜೆ ರಾಯ್ ಅವರ ಪಾರ್ಥಿವ ಶರೀರವನ್ನು ಇಟ್ಟಿದ್ದಾರೆ. ಕುಟುಂಬದವರೆಲ್ಲ ಆಗಮಿಸ್ತಾ ಇರುವಂತ ದೃಶ್ಯವನ್ನು ತಾವು ನೋಡ್ತಾ ಇದ್ದೀವಿ. ಸಿಜೆ ರಾಯ್ ಅವರ ಕುಟುಂಬದವರು ಆಗಮಿಸ್ತಾ ಇರುವಂತಹ ದೃಶ್ಯ. ಸಿಜೆ ರಾಯ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದು ಬಹುಶಃ ಅವರೆಲ್ಲರಿಗೂ ಕೂಡ ಶಾಕಿಂಗ್. ಸಿಜೆ ರಾಯ್ ಅವರ ಮಗಳು ರಿಯಾ ರಾಯ್ ಆಸ್ಪತ್ರೆಗೆ ಹೋಗಿ ತಂದೆಯನ್ನ ನೋಡಿ ಆನಂತರ ಈಗ ವಾಪಸ್ ಆಗ್ತಾ ಇರುವಂತಹ ದೃಶ್ಯ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಜಸ್ಟ್ ಹೋಲ್ಡ್ ಅರವಿಂದ್, ನಿಮ್ಮನ್ನ ಮತ್ತೆ ಮಾತಾಡ್ತೀನಿ. ಬೌರಿಂಗ್ ಆಸ್ಪತ್ರೆಯ ಶವಾಗಾರದಿಂದ ತೆರಳಿದ್ದಾರೆ ಸಿಜೆ ರಾಯ್ ಅವರ ಕುಟುಂಬದವರು. ದುಬೈಯಿಂದ ಬಂದಿದ್ರು. ತಂದೆಯ ಮೃತದೇಹವನ್ನ ನೋಡಿ ರಿಯಾ ರಾಯ್ ಕಣ್ಣೀರಿಟ್ಟಿದ್ದಾರೆ. ಬೌರಿಂಗ್ ಆಸ್ಪತ್ರೆಯ ಸಿಜೆ ರಾಯ್ ಅವರ ಮರಣೋತ್ತರ ಪರೀಕ್ಷೆಗೆ ಬೇಕಾದಂತ ಸಿದ್ಧತೆಗಳನ್ನ ಮಾಡಿಕೊಳ್ತಿದ್ದಾರೆ. 10 ಗಂಟೆಗೆ ಮರಣೋತ್ತರ ಪರೀಕ್ಷೆಯನ್ನ ಮಾಡ್ತಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ತಂದೆಯನ್ನ ನೋಡಿ ಕಣ್ಣೀರಿಡುತ್ತಲೇ ಸಿಜೆ ರಾಯ್ ಅವರ ಪುತ್ರಿ ರಿಯಾ ರಾಯ್ ಬೌರಿಂಗ್ ಆಸ್ಪತ್ರೆಯಿಂದ ತೆರಳಿದ್ದಾರೆ. ಅವರ ಮಗ ರೋಹಿತ್ ರಾಯ್ ಕೂಡ ಬೌರಿಂಗ್ ಆಸ್ಪತ್ರೆಗೆ ಬಂದಿದ್ರು. ಮೃತದೇಹವನ್ನ ನೋಡ್ತಾ ಕಣ್ಣೀರಿಡುತ್ತಲೇ ಅವರೆಲ್ಲರೂ ಕೂಡ ಬೌರಿಂಗ್ ಆಸ್ಪತ್ರೆಯಿಂದ ನಿರ್ಗಮಿಸಿದ್ದಾರೆ ಎನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಬೌರಿಂಗ್ ಆಸ್ಪತ್ರೆಯ ಶವಾಗಾರದಲ್ಲಿ ಸಿಜೆ ರಾಯ್ ಅವರ ಪಾರ್ಥಿವ ಶರೀರವನ್ನು ಇಟ್ಟಿದ್ದಾರೆ. ಅವರ ಕುಟುಂಬದವರೆಲ್ಲ ಆಗಮಿಸ್ತಾ ಇರುವಂತಹ ದೃಶ್ಯವನ್ನು ತಾವು ನೋಡ್ತಾ ಇದ್ದೀವಿ. ಸಿಜೆ ರಾಯ್ ಅವರ ಕುಟುಂಬದವರು ಆಗಮಿಸ್ತಾ ಇರುವಂತಹ ದೃಶ್ಯ. ಸಿಜೆ ರಾಯ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದು ಬಹುಶಃ ಅವರೆಲ್ಲರಿಗೂ ಕೂಡ ಶಾಕಿಂಗ್. ಸಿಜೆ ರಾಯ್ ಅವರ ಮಗಳು ರಿಯಾ ರಾಯ್ ಆಸ್ಪತ್ರೆಗೆ ಹೋಗಿ ತಂದೆಯನ್ನ ನೋಡಿ ಆನಂತರ ಈಗ ವಾಪಸ್ ಆಗ್ತಾ ಇರುವಂತಹ ದೃಶ್ಯ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಜಸ್ಟ್ ಹೋಲ್ಡ್ ಅರವಿಂದ್, ನಿಮ್ಮನ್ನ ಮತ್ತೆ ಮಾತಾಡ್ತೀನಿ. ಬೌರಿಂಗ್ ಆಸ್ಪತ್ರೆಯ ಶವಾಗಾರದಿಂದ ತೆರಳಿದ್ದಾರೆ ಸಿಜೆ ರಾಯ್ ಅವರ ಕುಟುಂಬದವರು. ದುಬೈಯಿಂದ ಬಂದಿದ್ರು. ತಂದೆಯ ಮೃತದೇಹವನ್ನ ನೋಡಿ ರಿಯಾ ರಾಯ್ ಕಣ್ಣೀರಿಟ್ಟಿದ್ದಾರೆ. ಬೌರಿಂಗ್ ಆಸ್ಪತ್ರೆಯ ಸಿಜೆ ರಾಯ್ ಅವರ ಮರಣೋತ್ತರ ಪರೀಕ್ಷೆಗೆ ಬೇಕಾದಂತ ಸಿದ್ಧತೆಗಳನ್ನ ಮಾಡಿಕೊಳ್ತಿದ್ದಾರೆ. 10 ಗಂಟೆಗೆ ಮರಣೋತ್ತರ ಪರೀಕ್ಷೆಯನ್ನ ಮಾಡ್ತಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ತಂದೆಯನ್ನ ನೋಡಿ ಕಣ್ಣೀರಿಡುತ್ತಲೇ ಸಿಜೆ ರಾಯ್ ಅವರ ಪುತ್ರಿ ರಿಯಾ ರಾಯ್ ಬೌರಿಂಗ್ ಆಸ್ಪತ್ರೆಯಿಂದ ತೆರಳಿದ್ದಾರೆ. ಅವರ ಮಗ ರೋಹಿತ್ ರಾಯ್ ಕೂಡ ಬೌರಿಂಗ್ ಆಸ್ಪತ್ರೆಗೆ ಬಂದಿದ್ರು. ಮೃತದೇಹವನ್ನ ನೋಡ್ತಾ ಕಣ್ಣೀರಿಡುತ್ತಲೇ ಅವರೆಲ್ಲರೂ ಕೂಡ ಬೌರಿಂಗ್ ಆಸ್ಪತ್ರೆಯಿಂದ ನಿರ್ಗಮಿಸಿದ್ದಾರೆ ಎನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಬೌರಿಂಗ್ ಆಸ್ಪತ್ರೆಯ ಶವಾಗಾರದಲ್ಲಿ ಸಿಜೆ ರಾಯ್ ಅವರ ಪಾರ್ಥಿವ ಶರೀರವನ್ನು ಇಟ್ಟಿದ್ದಾರೆ. ಅವರ ಕುಟುಂಬದವರೆಲ್ಲ ಆಗಮಿಸ್ತಾ ಇರುವಂತಹ ದೃಶ್ಯವನ್ನು ತಾವು ನೋಡ್ತಾ ಇದ್ದೀವಿ. ಸಿಜೆ ರಾಯ್ ಅವರ ಕುಟುಂಬದವರು ಆಗಮಿಸ್ತಾ ಇರುವಂತಹ ದೃಶ್ಯ. ಸಿಜೆ ರಾಯ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದು ಬಹುಶಃ ಅವರೆಲ್ಲರಿಗೂ ಕೂಡ ಶಾಕಿಂಗ್. ಸಿಜೆ ರಾಯ್ ಅವರ ಮಗಳು ರಿಯಾ ರಾಯ್ ಆಸ್ಪತ್ರೆಗೆ ಹೋಗಿ ತಂದೆಯನ್ನ ನೋಡಿ ಆನಂತರ ಈಗ ವಾಪಸ್ ಆಗ್ತಾ ಇರುವಂತಹ ದೃಶ್ಯ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಜಸ್ಟ್ ಹೋಲ್ಡ್ ಅರವಿಂದ್, ನಿಮ್ಮನ್ನ ಮತ್ತೆ ಮಾತಾಡ್ತೀನಿ. ಬೌರಿಂಗ್ ಆಸ್ಪತ್ರೆಯ ಶವಾಗಾರದಿಂದ ತೆರಳಿದ್ದಾರೆ ಸಿಜೆ ರಾಯ್ ಅವರ ಕುಟುಂಬದವರು. ದುಬೈಯಿಂದ ಬಂದಿದ್ರು. ತಂದೆಯ ಮೃತದೇಹವನ್ನ ನೋಡಿ ರಿಯಾ ರಾಯ್ ಕಣ್ಣೀರಿಟ್ಟಿದ್ದಾರೆ. ಬೌರಿಂಗ್ ಆಸ್ಪತ್ರೆಯ ಸಿಜೆ ರಾಯ್ ಅವರ ಮರಣೋತ್ತರ ಪರೀಕ್ಷೆಗೆ ಬೇಕಾದಂತ ಸಿದ್ಧತೆಗಳನ್ನ ಮಾಡಿಕೊಳ್ತಿದ್ದಾರೆ. 10 ಗಂಟೆಗೆ ಮರಣೋತ್ತರ ಪರೀಕ್ಷೆಯನ್ನ ಮಾಡ್ತಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ತಂದೆಯನ್ನ ನೋಡಿ ಕಣ್ಣೀರಿಡುತ್ತಲೇ ಸಿಜೆ ರಾಯ್ ಅವರ ಪುತ್ರಿ ರಿಯಾ ರಾಯ್ ಬೌರಿಂಗ್ ಆಸ್ಪತ್ರೆಯಿಂದ ತೆರಳಿದ್ದಾರೆ. ಅವರ ಮಗ ರೋಹಿತ್ ರಾಯ್ ಕೂಡ ಬೌರಿಂಗ್ ಆಸ್ಪತ್ರೆಗೆ ಬಂದಿದ್ರು. ಮೃತದೇಹವನ್ನ ನೋಡ್ತಾ ಕಣ್ಣೀರಿಡುತ್ತಲೇ ಅವರೆಲ್ಲರೂ ಕೂಡ ಬೌರಿಂಗ್ ಆಸ್ಪತ್ರೆಯಿಂದ ನಿರ್ಗಮಿಸಿದ್ದಾರೆ ಎನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಬೌರಿಂಗ್ ಆಸ್ಪತ್ರೆಯ ಶವಾಗಾರದಲ್ಲಿ ಸಿಜೆ ರಾಯ್ ಅವರ ಪಾರ್ಥಿವ ಶರೀರವನ್ನು ಇಟ್ಟಿದ್ದಾರೆ. ಅವರ ಕುಟುಂಬದವರೆಲ್ಲ ಆಗಮಿಸ್ತಾ ಇರುವಂತಹ ದೃಶ್ಯವನ್ನು ತಾವು ನೋಡ್ತಾ ಇದ್ದೀವಿ. ಸಿಜೆ ರಾಯ್ ಅವರ ಕುಟುಂಬದವರು ಆಗಮಿಸ್ತಾ ಇರುವಂತಹ ದೃಶ್ಯ. ಸಿಜೆ ರಾಯ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದು ಬಹುಶಃ ಅವರೆಲ್ಲರಿಗೂ ಕೂಡ ಶಾಕಿಂಗ್. ಸಿಜೆ ರಾಯ್ ಅವರ ಮಗಳು ರಿಯಾ ರಾಯ್ ಆಸ್ಪತ್ರೆಗೆ ಹೋಗಿ ತಂದೆಯನ್ನ
ನೋಡಿ ಆನಂತರ ಈಗ ವಾಪಸ್ ಆಗ್ತಾ ಇರುವಂತಹ ದೃಶ್ಯ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಜಸ್ಟ್ ಹೋಲ್ಡ್ ಅರವಿಂದ್, ನಿಮ್ಮನ್ನ ಮತ್ತೆ ಮಾತಾಡ್ತೀನಿ. ಬೌರಿಂಗ್ ಆಸ್ಪತ್ರೆಯ ಶವಾಗಾರದಿಂದ ತೆರಳಿದ್ದಾರೆ ಸಿಜೆ ರಾಯ್ ಅವರ ಕುಟುಂಬದವರು. ದುಬೈಯಿಂದ ಬಂದಿದ್ರು. ತಂದೆಯ ಮೃತದೇಹವನ್ನ ನೋಡಿ ರಿಯಾ ರಾಯ್ ಕಣ್ಣೀರಿಟ್ಟಿದ್ದಾರೆ. ಬೌರಿಂಗ್ ಆಸ್ಪತ್ರೆಯ ಸಿಜೆ ರಾಯ್ ಅವರ ಮರಣೋತ್ತರ ಪರೀಕ್ಷೆಗೆ ಬೇಕಾದಂತ ಸಿದ್ಧತೆಗಳನ್ನ ಮಾಡಿಕೊಳ್ತಿದ್ದಾರೆ. 10 ಗಂಟೆಗೆ ಮರಣೋತ್ತರ ಪರೀಕ್ಷೆಯನ್ನ ಮಾಡ್ತಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ತಂದೆಯನ್ನ ನೋಡಿ ಕಣ್ಣೀರಿಡುತ್ತಲೇ ಸಿಜೆ ರಾಯ್ ಅವರ ಪುತ್ರಿ ರಿಯಾ ರಾಯ್ ಬೌರಿಂಗ್ ಆಸ್ಪತ್ರೆಯಿಂದ ತೆರಳಿದ್ದಾರೆ. ಅವರ ಮಗ ರೋಹಿತ್ ರಾಯ್ ಕೂಡ ಬೌರಿಂಗ್ ಆಸ್ಪತ್ರೆಗೆ ಬಂದಿದ್ರು. ಮೃತದೇಹವನ್ನ ನೋಡ್ತಾ ಕಣ್ಣೀರಿಡುತ್ತಲೇ ಅವರೆಲ್ಲರೂ ಕೂಡ ಬೌರಿಂಗ್ ಆಸ್ಪತ್ರೆಯಿಂದ ನಿರ್ಗಮಿಸಿದ್ದಾರೆ ಎನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಬೌರಿಂಗ್ ಆಸ್ಪತ್ರೆಯ ಶವಾಗಾರದಲ್ಲಿ ಸಿಜೆ ರಾಯ್ ಅವರ ಪಾರ್ಥಿವ ಶರೀರವನ್ನು ಇಟ್ಟಿದ್ದಾರೆ. ಕುಟುಂಬದವರೆಲ್ಲ ಆಗಮಿಸ್ತಾ ಇರುವಂತಹ ದೃಶ್ಯವನ್ನು ತಾವು ನೋಡ್ತಾ ಇದ್ದೀವಿ. ಸಿಜೆ ರಾಯ್ ಅವರ ಕುಟುಂಬದವರು ಆಗಮಿಸ್ತಾ ಇರುವಂತಹ ದೃಶ್ಯ. ಸಿಜೆ ರಾಯ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದು ಬಹುಶಃ ಅವರೆಲ್ಲರಿಗೂ ಕೂಡ ಶಾಕಿಂಗ್. ಸಿಜೆ ರಾಯ್ ಅವರ ಮಗಳು ರಿಯಾ ರಾಯ್ ಆಸ್ಪತ್ರೆಗೆ ಹೋಗಿ ತಂದೆಯನ್ನ ನೋಡಿ ಆನಂತರ ಈಗ ವಾಪಸ್ ಆಗ್ತಾ ಇರುವಂತಹ ದೃಶ್ಯ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಜಸ್ಟ್ ಹೋಲ್ಡ್ ಅರವಿಂದ್, ನಿಮ್ಮನ್ನ ಮತ್ತೆ ಮಾತಾಡ್ತೀನಿ. ಬೌರಿಂಗ್ ಆಸ್ಪತ್ರೆಯ ಶವಾಗಾರದಿಂದ ತೆರಳಿದ್ದಾರೆ ಸಿಜೆ ರಾಯ್ ಅವರ ಕುಟುಂಬದವರು. ದುಬೈಯಿಂದ ಬಂದಿದ್ರು. ತಂದೆಯ ಮೃತದೇಹವನ್ನ ನೋಡಿ ರಿಯಾ ರಾಯ್ ಕಣ್ಣೀರಿಟ್ಟಿದ್ದಾರೆ. ಬೌರಿಂಗ್ ಆಸ್ಪತ್ರೆಯ ಸಿಜೆ ರಾಯ್ ಅವರ ಮರಣೋತ್ತರ ಪರೀಕ್ಷೆಗೆ ಬೇಕಾದಂತ ಸಿದ್ಧತೆಗಳನ್ನ ಮಾಡಿಕೊಳ್ತಿದ್ದಾರೆ. 10 ಗಂಟೆಗೆ ಮರಣೋತ್ತರ ಪರೀಕ್ಷೆಯನ್ನ ಮಾಡ್ತಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ತಂದೆಯನ್ನ ನೋಡಿ ಕಣ್ಣೀರಿಡುತ್ತಲೇ ಸಿಜೆ ರಾಯ್ ಅವರ ಪುತ್ರಿ ರಿಯಾ ರಾಯ್ ಬೌರಿಂಗ್ ಆಸ್ಪತ್ರೆಯಿಂದ ತೆರಳಿದ್ದಾರೆ. ಅವರ ಮಗ ರೋಹಿತ್ ರಾಯ್ ಕೂಡ ಬೌರಿಂಗ್ ಆಸ್ಪತ್ರೆಗೆ ಬಂದಿದ್ರು. ಮೃತದೇಹವನ್ನ ನೋಡ್ತಾ ಕಣ್ಣೀರಿಡುತ್ತಲೇ ಅವರೆಲ್ಲರೂ ಕೂಡ ಬೌರಿಂಗ್ ಆಸ್ಪತ್ರೆಯಿಂದ ನಿರ್ಗಮಿಸಿದ್ದಾರೆ ಎನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಬೌರಿಂಗ್ ಆಸ್ಪತ್ರೆಯ ಶವಾಗಾರದಲ್ಲಿ ಸಿಜೆ ರಾಯ್ ಅವರ ಪಾರ್ಥಿವ ಶರೀರವನ್ನು ಇಟ್ಟಿದ್ದಾರೆ. ಅವರ ಕುಟುಂಬದವರೆಲ್ಲ ಆಗಮಿಸ್ತಾ ಇರುವಂತಹ ದೃಶ್ಯವನ್ನು ತಾವು ನೋಡ್ತಾ ಇದ್ದೀವಿ. ಸಿಜೆ ರಾಯ್ ಅವರ ಕುಟುಂಬದವರು ಆಗಮಿಸ್ತಾ ಇರುವಂತಹ ದೃಶ್ಯ. ಸಿಜೆ ರಾಯ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದು ಬಹುಶಃ ಅವರೆಲ್ಲರಿಗೂ ಕೂಡ ಶಾಕಿಂಗ್. ಸಿಜೆ ರಾಯ್ ಅವರ ಮಗಳು ರಿಯಾ ರಾಯ್ ಆಸ್ಪತ್ರೆಗೆ ಹೋಗಿ ತಂದೆಯನ್ನ ನೋಡಿ ಆನಂತರ ಈಗ ವಾಪಸ್ ಆಗ್ತಾ ಇರುವಂತಹ ದೃಶ್ಯ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಜಸ್ಟ್ ಹೋಲ್ಡ್ ಅರವಿಂದ್, ನಿಮ್ಮನ್ನ ಮತ್ತೆ ಮಾತಾಡ್ತೀನಿ. ಬೌರಿಂಗ್ ಆಸ್ಪತ್ರೆಯ ಶವಾಗಾರದಿಂದ ತೆರಳಿದ್ದಾರೆ ಸಿಜೆ ರಾಯ್ ಅವರ ಕುಟುಂಬದವರು. ದುಬೈಯಿಂದ ಬಂದಿದ್ರು. ತಂದೆಯ ಮೃತದೇಹವನ್ನ ನೋಡಿ ರಿಯಾ ರಾಯ್ ಕಣ್ಣೀರಿಟ್ಟಿದ್ದಾರೆ. ಬೌರಿಂಗ್ ಆಸ್ಪತ್ರೆಯ ಸಿಜೆ ರಾಯ್ ಅವರ ಮರಣೋತ್ತರ ಪರೀಕ್ಷೆಗೆ ಬೇಕಾದಂತ ಸಿದ್ಧತೆಗಳನ್ನ ಮಾಡಿಕೊಳ್ತಿದ್ದಾರೆ. 10 ಗಂಟೆಗೆ ಮರಣೋತ್ತರ ಪರೀಕ್ಷೆಯನ್ನ ಮಾಡ್ತಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ತಂದೆಯನ್ನ ನೋಡಿ ಕಣ್ಣೀರಿಡುತ್ತಲೇ ಸಿಜೆ ರಾಯ್ ಅವರ ಪುತ್ರಿ ರಿಯಾ ರಾಯ್ ಬೌರಿಂಗ್ ಆಸ್ಪತ್ರೆಯಿಂದ ತೆರಳಿದ್ದಾರೆ. ಅವರ ಮಗ ರೋಹಿತ್ ರಾಯ್ ಕೂಡ ಬೌರಿಂಗ್ ಆಸ್ಪತ್ರೆಗೆ ಬಂದಿದ್ರು. ಮೃತದೇಹವನ್ನ ನೋಡ್ತಾ ಕಣ್ಣೀರಿಡುತ್ತಲೇ ಅವರೆಲ್ಲರೂ ಕೂಡ ಬೌರಿಂಗ್ ಆಸ್ಪತ್ರೆಯಿಂದ ನಿರ್ಗಮಿಸಿದ್ದಾರೆ ಎನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಬೌರಿಂಗ್ ಆಸ್ಪತ್ರೆಯ ಶವಾಗಾರದಲ್ಲಿ ಸಿಜೆ ರಾಯ್ ಅವರ ಪಾರ್ಥಿವ ಶರೀರವನ್ನು ಇಟ್ಟಿದ್ದಾರೆ. ಅವರ ಕುಟುಂಬದವರೆಲ್ಲ ಆಗಮಿಸ್ತಾ ಇರುವಂತಹ ದೃಶ್ಯವನ್ನು ತಾವು ನೋಡ್ತಾ ಇದ್ದೀವಿ. ಸಿಜೆ ರಾಯ್ ಅವರ ಕುಟುಂಬದವರು ಆಗಮಿಸ್ತಾ ಇರುವಂತಹ ದೃಶ್ಯ. ಸಿಜೆ ರಾಯ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದು ಬಹುಶಃ ಅವರೆಲ್ಲರಿಗೂ ಕೂಡ ಶಾಕಿಂಗ್. ಸಿಜೆ ರಾಯ್ ಅವರ ಮಗಳು ರಿಯಾ ರಾಯ್ ಆಸ್ಪತ್ರೆಗೆ ಹೋಗಿ ತಂದೆಯನ್ನ ನೋಡಿ ಆನಂತರ ಈಗ ವಾಪಸ್ ಆಗ್ತಾ ಇರುವಂತಹ ದೃಶ್ಯ ಕೂಡ ತಾವು ಗಮನಿಸ್ತಾ ಇದ್ದೀರಿ.